ಇವತ್ತಿಗೂ ಒಂದಿಷ್ಟು ಜನ ಇದ್ದಾರೆ, ನನಗೂ ಫ್ರೆಂಡ್ಸ್ ಇದ್ದಾರೆ, ನಾನೇ ಎಸ್ಪೆಷಲಿ ಕ್ಯಾಸ್ಟ್ ಮೆನ್ಷನ್ ಮಾಡಲ್ಲ, ಬಟ್ ಟಾಪಿಕ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಂದರೆ ಆ ಸಮುದಾಯದ ಗೆಳೆಯರು ನನ್ನ ಹತ್ರ ಇದ್ದಾರೆ. ನಾನು ಜನ್ಮ ಜಾಯತಿಥಿ ಬ್ರಾಹ್ಮಣ, ನಾನು ಬ್ರಾಹ್ಮಣ, ನಮ್ಮ ಮನೆಗೆ ಬರ್ರೋ ಅಂತ ಕರೆದ್ರೆ ನಾವು ಬರಲ್ಲ ಅಂತಾರೆ. ಇಲ್ಲ ನಾವು ಹೊರಗಡೆ ನಿಲ್ತೀವಿ ಅಂದರೆ ಆ ಸೌಜನ್ಯ ಇಟ್ಕೊಂಡಿದ್ದಾರೆ, ಅದು ತಪ್ಪ ಅಂತ. ಈಗ ನಮ್ಗೆ ತಲೆಯಲ್ಲಿ ಆ ಥಾಟ್ ಪ್ರಾಸೆಸ್ಸೇ ಇರಲ್ಲ. ನಾವು ಮಡಿ ಮಾಡಬೇಕು, ಮೈಲಿಗೆ ಮಾಡಬೇಕು. ನಾನು ಬರೀ ಗೆಳೆಯರು ಅನ್ನೋ ದೃಷ್ಟಿಕೋನದಿಂದ ನೋಡಿರ್ತೀನಿ. ನಮ್ಮ ಮನೇಲಿ ಈಗ ನಿಮ್ಮ ಮಾನಸಿಕತೆ ಬದಲಾಗಿದೆ. ಈಗ ನಿಮ್ಮ ಮಾನಸಿಕತೆ ಬದಲಾಗಿದೆ. ಈಗ ನೀವು ಮನುಷ್ಯರಾಗಿದ್ದೀರಿ. ನೀವು ಈಗ ಇಲ್ಲ ನಾವು ಯಾಕಂದ್ರೆ ನಾವು ಬೇರೆ ಮನುಷ್ಯರ ರೂಪದಲ್ಲಿ ಇದ್ರೆ ಎಲ್ಲ ಬ್ರಾಹ್ಮಣರು ಹಂಗಿದ್ರು ಅಂತ ಹೆಂಗೆ? ಎಲ್ಲರೂ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಎಲ್ಲ ಮೇಲ್ಜಾತಿಯವರು ಹಂಗೆ ಇದ್ರು ಅಂತ ಹೆಂಗೆ? ಎಲ್ಲ ದಲಿತರು ಒಳ್ಳೆಯವರಲ್ಲ, ಎಲ್ಲ ಬ್ರಾಹ್ಮಣರು ಕೆಟ್ಟವರಲ್ಲ. ನಾನು ಹೇಳ್ತಾ ಇರೋದೇನೆಂದರೆ ಮಾನಸಿಕತೆ ಹೆಚ್ಚಿನ ಸಂಖ್ಯೆ ಮೆಜಾರಿಟಿ ಹಾಗೆ ಇರ್ತಾರೆ. ಭಾಳ ಕಡಿಮೆ ಜನ ನಿಮ್ಮಂಗಿರ್ತಾರೆ. ಯಾಕಂದರೆ ಒಂದಿಷ್ಟು ತಿಳ್ಕೊಂಡು ಅಥವಾ ಮನುಷ್ಯರಾಗಿ ಮಾನಸಿಕವಾಗಿ ಮನುಷ್ಯರಾಗಿರ್ತಾರೆ. ಭಾಳ ಜನ ದೈಹಿಕವಾಗಿ ಮನುಷ್ಯರಾಗಿರ್ತಾರೆ, ಆದರೆ ಮಾನಸಿಕವಾಗಿ ಇನ್ನೂ ಪ್ರಾಣಿಗಳಾಗಿ ಉಳ್ಕೊಂಡಿರ್ತಾರೆ. ಹಾಗಾಗಿ ಈಗ ನೀವು ಹೇಳಿದ್ರಲ್ಲ, ಅವನು ಮನೆಯೊಳಗೆ ಯಾಕೆ ನಾನು ಬರಲ್ಲ ಅಂತ ವಾಲಂಟಿಯರಾಗಿ ಹೇಳ್ತಾ ಇದ್ದಾನಂದರೆ ಅದು ಅವನ ಸೈಕಾಲಜಿಯಲ್ಲಿ ಎಷ್ಟು ಗಾಢವಾಗಿ ನಿಂತಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳಿ. ಆದರೆ ಕೆಟ್ಟ ಹೆಸರು ನಮಗೆ, ಅವ್ರನ್ನ ಮನೆಯೊಳಗೆ ಕರ್ಕೊಳ್ಳಿಲ್ಲ ಅಂತ. ನಾನು ಬರ್ರೋ ಅಂತ ಕರೆದ್ರು ಅವ್ರು ಬರದೇ ಇದ್ದಾಗ ಮೂರನೇದವ್ರು ನೋಡಪ್ಪ ಇವನು ಮನೆಯೊಳಗೆ ಬಿಟ್ಟು. ಅಲ್ಲ ಬ್ರದರ್, ನೀವು ಸಾಮಾನ್ಯರು ಬಿಟ್ಬಿಡಿ. ನೀವು ನಿಮಗೊಂದು ಶಾಕಿಂಗ್ ಹೇಳ್ತೀನಿ ನಾನು. ಎಷ್ಟೋ ಜನ MLA MP ಗಳು ಇವತ್ತು ಕೂಡ ಹಂಗೆ ಇದ್ದಾರೆ. MLA MP ಗಳು ಈಗ ನೀವು ಹೇಳಿದ್ರು ಹಂಗೆ ಬನ್ನಿ ಅಣ್ಣ ಒಳಗೆ ಬನ್ನಿ ಅಂದರೆ ಬರಲ್ಲ, ಹೋಗಲ್ಲ ಅವರು. ಯಾಕೆ ಅಂದರೆ ಅವ್ರು ನಮ್ಮನ್ನು ಟೆಸ್ಟ್ ಮಾಡ್ತಾ ಇರೋದು ನಮ್ಮನ್ನವರು. ನಾವೇನಾದ್ರು ಒಳಗೆ ಹೋಗ್ಬಿಟ್ರೆ ಈ ನನ್ನ ಮಗ ದುರಂಕಾರಿ ಅಂತ ನಮ್ಗೆ ಓಟ್ ಹಾಕಲ್ಲ ಅಂತ ಮತ್ತೆ ಹೇಳ್ತಾರೆ. ಇದು ವಾಸ್ತವ ಕೂಡ ಇದು. ಇವ್ರದ್ದು ಗಿಮಿಕ್ಕು ಅವ್ರದ್ದು ಗಿಮಿಕ್ಕು. ಯಾಕಂದರೆ ಈಗ ಅವರು ಒಳಗೆ ಬಂದುಬಿಟ್ರೆ ನಿಮ್ಗೆ ಓಟ್ ಹಾಕಲ್ಲ. ಈ ನನ್ನ ಮಗ ನಮ್ಮ ಮನೆಗೆ ಬರ್ತಾನ ಅಂತ ಓಟ್ ಹಾಕಲ್ಲ ಅವನು. ಇವನು ಓಟ್ ಸಿಗಲ್ಲ. ಅದಕ್ಕೆ ಇವನು ಒಳಗೆ ಏನು ಅನ್ಕೋತಾನೆ ಗೊತ್ತಾ, ನಮ್ಮ ಮನೆಗಿಂತ ನೀಟಾಗಿದೆ ನಿಮ್ಮ ನೋವಲ್ಲ, ನಾವು ಗಲೀಜ್ ನನ್ನ ಮಕ್ಕಳು ನಿಮ್ಮ ಮನೆಗೆ ನನಗೆ ಯಾಕೆ ಬರಬೇಕು ಅಂತ ಆಚೆ ನಿಂತ್ಕೋತಾನೆ ಇವನು. ಇವನು ಗಿಮಿಕ್ಕೆ. ಅವ್ರಿಗೇನು ಅನ್ಸುತ್ತೆ ನೋಡೋ ಇನ್ನೂ ಎಷ್ಟು ಸಭ್ಯ ಆಗಿದ್ದಾನೆ ಅಂತ. ಬಟ್ ಒಬ್ಬ MLA ಕ್ಯಾಂಡಿಡೇಟ್ ಕಂಪೇರ್ ಮಾಡಿದ್ರೆ ಇವನ ಸ್ಥಿತಿಗತಿಗಳೇ ಬೇರೆ ಇರ್ತದೆ. ಸೊ ಈ ಮಾನಸಿಕತೆ ಈಗಲೂ ಹೀಗಿದೆ. ಹಾಗಾಗಿ ಒಟ್ಟು ಸಮಾಜ ಬದಲಾಗಬೇಕಾಗಿದೆ. ಸಮಾಜ ಯಾಕೆ ಬದಲಾಗಬೇಕಾಗಿದೆ ಅಂದರೆ ಇಡೀ ದೇಶ ಬದಲಾವಣೆ ಆಗಲಿಕ್ಕೆ, ಸಮಾಜ ಬದಲಾವಣೆ ಆಗಲಿಕ್ಕೆ ಬದಲಾಗಬೇಕಾಗಿದೆ. ನಾವು ಏನಾಗಿದೆ ಅಂದರೆ ಇನ್ನೂ ಆ ಸಂಕೋಲೆಗಳಲ್ಲೇ ಸಿಕ್ಕಾಕೊಂಡು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ನಮ್ಮ ಭಾಷೆ ಬದಲಾಗಿದೆ, ನಮ್ಮ ಊಟ ಬದಲಾಗಿದೆ, ನಾವೆಲ್ಲದರಲ್ಲೂ ಮಾಡರ್ನ್ ಆಗಿದ್ದೀವಿ, ಪ್ರತಿಯೊಂದರಲ್ಲೂ ಮಾಡರ್ನ್ ಆಗಿದ್ದೀವಲ್ಲ ನಾವು ಎಲ್ಲದರಲ್ಲೂ. ಆದರೆ ನಮ್ಮ ಆಲೋಚನೆ ಮಾತ್ರ ಇನ್ನೂ ಮಾಡರ್ನ್ ಆಗಿಲ್ಲ. ಇನ್ನೂ ನಾವು 2-3 ಸಾವಿರ ವರ್ಷಗಳ ಹಿಂದೆ ಸ್ಟಕ್ಕಾಗಿ ಕೂತಿದ್ದೀವಿ ನಾವು. ನಾನು ಹೇಳೋದು ನಿಮ್ಮ ಭಾಷೆ, ನಿಮ್ಮ ಊಟ, ನಿಮ್ಮ ಬಟ್ಟೆ, ನಿಮ್ಮ ಎಲ್ಲ ನಡವಳಿಕೆಯ ಜೊತೆಗೆ ನಿಮ್ಮ ಆಲೋಚನೆ ಕೂಡ ಬದಲಾಗಬೇಕು. ಒಂದಿಷ್ಟು ವೈಯಕ್ತಿಕ ನಂಬಿಕೆಗಳಿರ್ತಾವೆ, ಇಟ್ಕೊಳ್ಳಿ ಮನೆಯಲ್ಲಿ. ಆದರೆ ನಾನು ಇನ್ನೊಬ್ಬ ಸಹ ಮನುಷ್ಯನ ಜೊತೆ ಬಂದಾಗ ನಾನು ಅವನ್ನ ಮನುಷ್ಯನನ್ನಾಗಿ ಕಾಣುವಂಥದ್ದು, ಮನುಷ್ಯನನ್ನಾಗಿ ಮಾತಾಡಿಸುವಂಥದ್ದು. ಈಗ ಉದಾಹರಣೆಗೆ ನೀವೇ ನೋಡಿರ್ತೀರಿ, ಈಗ ಬೆಳಗ್ಗೆ ಅದು ನೋಡ್ತಿದ್ದೆ, ಮೈಸೂರು ಮಹಾರಾಜರು ಯಾರೋ ದಲಿತರ ಮನೆಗೆ ಹೋಗಿ ಊಟ ಮಾಡಿದ್ರು ಅಂತ ದೊಡ್ಡ ಸುದ್ದಿ. ನಾನು ಕೇಳೋದು, ಅದೇನು ವಿಶೇಷತೆ ಅದು? ಮೈಸೂರು ಮಹಾರಾಜ ಮನೇಲಿ ಸಗಣಿ ತಿಂತಾರಾ? ಇವ್ರ ಮನೇಲಿ ಊಟ ಮಾಡಿದ್ರು ಅಂದರೆ ಅವ್ರ ಮನೇಲಿ ಬೇರೆ ತಿನ್ಬೇಕೇನೋ ಅವರು? ಹಾಗಾದರೆ ಆ ಪದ ಬಳಸೋದೇ ಸೂಕ್ತ ಅಲ್ಲ ಅಂತ. ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಅದನ್ನೇ ಹೇಳ್ತಾ ಇರೋದು. ಅದನ್ನು ಯಾಕೆ ವೈಭವೀಕರಣ? ಸಪೋಸ್ ಯಾವುದಾದ್ರೂ ಹುಡುಗಿ ಮೇಲೆ ಅತ್ಯಾಚಾರ, ದಲಿತ ಹುಡುಗಿ ಮೇಲೆ ಅದು ಯಾಕೆ, ಅದು ಆ ದಲಿತ ಅನ್ನೋ ಪದ ಪ್ರಯೋಗ ಯಾಕೆ ಅಂತ ಅದನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ? ಇಸ್ ದಟ್ ರೈಟ್? ಖಂಡಿತ ಇಲ್ಲ. ಆದರೆ ಏನಾಗುತ್ತಂದರೆ ಹಳ್ಳಿಗಳಲ್ಲಿ ಏನಾಗಿದೆ ಇವತ್ತು ಕೂಡ, ನಾನು ಯಾಕೆ ಪ್ರತಿನಿತ್ಯ ನನಗೊಂದು ಈ ಥರ 5-10 ಕೇಸ್ಗಳು ಬರ್ತಾ ಇರ್ತದೆ. ನಿಮ್ಮನ್ನು ಈಗ ಸಿಂಪಲ್ ನಾನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಸಮೇತ ಕೊಡ್ತೀನಿ ನಾನು. ಉದಾಹರಣೆಗೆ ಡೆಲ್ಲಿ ಅತ್ಯಾಚಾರ ಆಯ್ತಲ್ಲ, ನಿರ್ಭಯ ಪ್ರಕರಣ ಆಯ್ತಲ್ಲ, ಹೈದರಾಬಾದು ಒಂದು ಹುಡುಗಿ ರೆಡ್ಡಿ ಹುಡುಗಿ ಆಯ್ತಲ್ಲ, ಮತ್ತು ಉತ್ತರ ಪ್ರದೇಶದ ಒಂದು ಠಾಕೂರ್ ಹುಡುಗಿದು ಒಂದು ಇನ್ನೊಂದು ಸಮಸ್ಯೆ ಆಗಿತ್ತು ಅಲ್ಲ, ಠಾಕೂರ್ದು ಯಾವುದೋ ಒಂದು. ಇದೆಲ್ಲ ಪ್ರಕರಣಗಳಲ್ಲಿ ನೀವು ಒಂದು ಹೆಣ್ಣು ರೇಪ್ ಆದ ತಕ್ಷಣವೇ, ಒಂದು ಹೆಣ್ಣಿಗೆ ಸಮಸ್ಯೆ ಆದ ತಕ್ಷಣ, ನಿಮಗೆ ನಿರ್ಭಯ ಕೇಸ್ ನಾವೆಲ್ಲರೂ ನೋಡಿದ್ದೀವಿ, ಇಟ್ ಬಿಕಮ್ಸ್ ಇಂಟರ್ನ್ಯಾಷನಲ್ ನ್ಯೂಸ್. ಎಲ್ಲರೂ ಕ್ಯಾನ್ಲ್ ಹಿಡ್ಕೊಂಬಂದು ನಿಂತ್ಕೋತಾರೆ, ಎಲ್ಲರೂ ಕ್ಯಾನ್ಲು. ನಾನು ಇದೇ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಉತ್ತರ ಪ್ರದೇಶದಲ್ಲಿ ಒಂದು ಹುಡುಗಿಯ ರೇಪು ಮರ್ಡರು ಆಗಿ ಅರ್ಧ ರಾತ್ರಿಯಲ್ಲಿ ಅವಳ ದೇಹವನ್ನು ಸುಟ್ಟಾಕ್ತಾರೆ. ಪೊಲೀಸರು ಎವಿಡೆನ್ಸನ್ನು ನಾಶ ಮಾಡಲಿಕ್ಕೆ ಅರ್ಧ ರಾತ್ರಿಯಲ್ಲಿ ಆ ಹೆಣ್ಣು ಮಗುನ ಸುಟ್ಟಾಕ್ತಾರೆ. ದೇಶಕ್ಕೇನೂ ಅನಿಸ್ಲಿಲ್ಲ. ಒಬ್ಬಳು ರೆಡ್ಡಿ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಯಿತು ಅಂತೇಳಿ ಅದ್ರ ಹಿಂದೆ ಪಾಲಿಟಿಕ್ಸ್ ಏನಿದೆ ನನಗೆ ಗೊತ್ತಿಲ್ಲ. ಅದು ಅವ್ರು ಮಾಡಿದ್ರು ಅಥವಾ ಬೇರೆಯವ್ರು ಮಾಡಿದ್ರು, ಬೇರೆಯವ್ರನ್ನ ಮುಚ್ಚಿಟಕ್ಕೆ ಮಾಡಿದ್ರು, ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ನನಗೆ ಒಂದೇ ಒಂದು ಪ್ರಕರಣ ಇಲ್ಲಿವರೆಗೂ ದಲಿತರ ಮೇಲೆ ಭಾಳ ಘೋರವಾದಂಥ ಪ್ರಕರಣಗಳಾಗಿದ್ದಾವೆ. ಉದಾಹರಣೆಗೆ ಕಂಬಲಾಪಲ್ಲಿಯಲ್ಲಿ 10 ಜನರನ್ನ ಸುಟ್ಟು ಹಾಕಿದ್ರು. ಕಾರಂಚೇಡಲ್ಲಿ ಪೀಸ್ ಮಾಡಿ ಮೂಟೆಗಳಲ್ಲಿ ಹಾಕಿ ನದಿಗೆ ಎಸೆದ್ಬಿಟ್ರು. ಒಂದೇ ಒಂದು ಎನ್ಕೌಂಟರ್ ತೋರಿಸಿ ನೋಡೋಣ.
ಕ್ಯಾನ್ ಹಿಡ್ಕೊಂಬಂದು ಬೀದಿಗೆ ನಿಂತಿದ್ದು ಸೋಕಾಳ್ ಸಭ್ಯರು ಬಂದು ನಿಂತಿದ್ದು, ಸೋಕಾಳ್ ದೇಶಭಕ್ತರು ಬಂದು ನಿಂತಿದ್ದು ನೋಡಿ ನೋಡೋಣ. ಇಲ್ಲಿ ಏನಾಗುತ್ತಂದರೆ ಹೆಣ್ಣಿಗೂ ಕೂಡ ಅತ್ಯಾಚಾರ ಆದಮೇಲೆ ಅತ್ಯಾಚಾರ ಅಂತ ನೋಡಲ್ಲ. ಅವಳು ಜಾತಿ ಯಾವ ಜಾತಿ ಅವಳು ದಲಿತರ, ಅವಳು ಹುಟ್ಟಿರೋದೇ ಅತ್ಯಾಚಾರ ಮಾಡಿಸ್ಕೊಳ್ಳೋಕ್ಕೆ, ನಾವೇನು ಮಾಡೋಕ್ಕಾಗುತ್ತೆ? ಈ ಸ್ಥಿತಿ ಇದೆ. ಹಾಗಾಗಿ ಆ ಹಳ್ಳಿಯಲ್ಲಿ 90% ಒಂದು ಅವಳು ಹೆಣ್ಣು ಅನ್ನೋ ಒಂದು ಕಾರಣ, ಶೋಷಣೆಗೆ ಕಾರಣ. ಎರಡನೇದು ಅವಳು ಇನ್ನೊಂದು ದಲಿತ ಹೆಣ್ಣು ಅಂದಲೇ ಅವಳು ಹುಟ್ಟಿರೋದು ಅದಕ್ಕೆ ಅಂತ ಫಿಕ್ಸು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಭಾಳಷ್ಟು ಸಲ ಪ್ರಕರಣಗಳಾದಾಗ ಈಗ ನೋಡಿ FIR ಮಾಡ್ಕೊಳ್ಳೋದಿಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ. ಆಮೇಲೆ ಈ ಪೊಲೀಸರು ಐಡಿಯಾ ಕೊಡ್ತಾರೆ, ಭಾಳ ನಮ್ಮಂತರ ಏನಾದರೂ ಅವ್ರು ಫೋರ್ಸ್ ಮಾಡಿ FIR ಮಾಡಿಸಿದ್ರೆ ಮತ್ತೆ ಅವ್ರ ಮೇಲೆ ಇಮಿಡಿಯೇಟಾಗಿ ಕೌಂಟರ್ ಕಂಪ್ಲೇಂಟ್ ಮಾಡಿಸ್ಬಿಡ್ತಾರೆ. ಈಗ ನನ್ನನ್ನು ನಿಮ್ಮ ಕಣ್ಣಿಗೆ ಕಾಣ್ತದೆ ರಕ್ತ ಬರೋಂಗೆ ಹೊಡೆದ್ಬಿಡ್ತೀರಿ, ಮತ್ತು ವಿಡಿಯೋಗಳು ಇರ್ತಾವಲ್ಲಿ ಎಲ್ಲ ಸುಟ್ಕೊಂಡು ಹೊಡಿತಾ ಇರ್ತಾರೆ. ನನ್ನ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ ಗೊತ್ತಾ? ನಾನು ಅವ್ರ ಮನೇಲಿ ಹೆಣ್ಮಗಳನ್ನ ಯಾರನ್ನೋ ಸೀರೆ ಎಳೆದ್ಬಿಟ್ಟೆ, ರೇಪ್ ಮಾಡೋಕ್ಕೋಗ್ಬಿಟ್ಟೆ ಅಂತ ಕಂಪ್ಲೇಂಟ್ ಕೊಡ್ಬಿಡೋದು. ಪೊಲೀಸರು ಹೇಳ್ಕೊಡ್ತಾರೆ. ವ್ಯವಸ್ಥೆನೇ ಹೆಂಗಿದೆ. ಈ ವ್ಯವಸ್ಥೆ ಸರಿ ಇದ್ದಿದ್ರೆ ಜನರು ಬದಲಾಗ್ತಾಯಿದ್ರು. ಕಾನೂನು ಇದೆಯಪ್ಪ, ವ್ಯವಸ್ಥೆ ಇದೆ, ನಾವು ತಿದ್ದುಕೋಬೇಕು ಅಂತ. ಇವ್ರಿಗೇನಾಗಿದೆ ಅಂದರೆ ಅವರ ಮಾನಸಿಕತೆಗೆ ತಕ್ಕಂಥ ವ್ಯವಸ್ಥೆ ಇಲ್ಲಿ ಸೃಷ್ಟಿಯಾಗಿದೆ, ಪ್ಯಾರಲಲ್ ಆಗಿದೆ. ಹಾಗಾದರೆ ಯಾವ ನಿಟ್ಟಿನಲ್ಲೂ ಈ ಕಾನೂನು ಮತ್ತು ಸಂವಿಧಾನ ಹೆಲ್ಪ್ ಆಗ್ತಾ ಇಲ್ವಾ? ಕಾನೂನು ಸಂವಿಧಾನ ಅದು ಹೆಲ್ಪ್ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ಕಾನೂನನ್ನು ಸಂವಿಧಾನನ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ನನ್ನ ಫಾರ್ ಎಕ್ಸಾಂಪಲ್ ಈ ಒಂದು ಸಿಚುವೇಶನ್ನ ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕೇ ಆ ಸಂವಿಧಾನ ಬಂದಿದ್ದು, ಆ ಕಾನೂನು ಒಂದು ಲಾ ಆ್ಯಂಡ್ ಆರ್ಡರ್ ಅಂತಕ್ಕಂಥದ್ದು ಬಂದಿದ್ದು. ಈಗ ಅದೇ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಅದು ವರ್ಕ್ ಆಗ್ತಾ ಇಲ್ಲಲ್ಲ. ಒಂದು ಕಾನೂನು ಇದೆಯಲ್ಲ, ಒಂದು ಸಂವಿಧಾನ ಇದೆಯಲ್ಲ, ಉದಾಹರಣೆಗೆ ಇದು ಸಂವಿಧಾನ ಅಂದ್ಕೊಂಡ್ರೆ ಇಟ್ಸ್ ಜಸ್ಟ್ ಬುಕ್. ಈಗ ಉದಾಹರಣೆಗೆ ಇದು ಜಸ್ಟ್ ಪೆನ್, ಇದು ಪೆನ್, ಇದು ನಾನು ತಗೊಂಬಂದು ಹಿಂಗೆ ಹಾಕಿ ನಿಮ್ಮ ಎದೆಗೆ ಚುಚ್ಚಿಬಿಟ್ರೆ ಇಟ್ ಬಿಕಮ್ಸ್ ಅ ವೆಪನ್. ಇದೇ ಪೆನ್ನು ನಾನು ಜನರಿಗೆ ಬರೆಯೋ ಉಪಯೋಗ ಅಂತ ಏನಾದರೂ ಬರೆದ್ರೆ ಅಗೈನ್ ಇಟ್ ಬಿಕಮ್ಸ್ ಎ ನಾನ್ ವೈಲೆಂಟ್ ವೆಪನ್. ಕಾನೂನು ಇದೆಯಲ್ಲ ಅದಕ್ಕೆ ನಿಮಗೆ ಪ್ರಾಣ ಇಲ್ಲ. ಅದಕ್ಕೆ ಕಾನೂನು ಇದೆಯಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ನಾನು ಅದ್ಭುತವಾದ ಸಂವಿಧಾನ ಬರೆದಿದ್ದೀನಿ, ಆದರೆ ಇದು ಜಾರಿ ಆಗುತ್ತೋ ಅನ್ನೋ ನಂಬಿಕೆನೂ ನನಗಿಲ್ಲ. ಯಾಕೆ ಅಂದರೆ ಇದನ್ನು ಜಾರಿ ಮಾಡೋ ಜಾಗದಲ್ಲಿ ಇದನ್ನು ಯಾರು ವಿರೋಧ ಮಾಡ್ತಾರೋ ಅವರೇ ಕೂತವ್ರೆ. ಹಾಗಾಗಿ ನಾಳೆ ಈ ಸಂವಿಧಾನ ಜಾರಿ ಆಗಿಲ್ಲ ಅಂದರೆ ನನ್ನನ್ನು ಬೈಕೋಬೇಡಿ, ಅಥವಾ ಸಂವಿಧಾನ ಸರಿ ಇಲ್ಲ ಅಂತ ಅರ್ಥ ಅಲ್ಲ. ಸಂವಿಧಾನ ಎಷ್ಟೇ ಒಳ್ಳೇದಿರಲಿ, ಕೆಟ್ಟ ಕೈಗೆ ಹೋಯ್ತಂದರೆ ಸಂವಿಧಾನ ನಿರುಪಯುಕ್ತ ಆಗುತ್ತೆ. ಸಂವಿಧಾನ ಎಷ್ಟೇ ಒಳ್ಳೇದಾಗಲಿ ಕೆಟ್ಟ ಜನರ ಕೈಗೆ ಹೋದರೆ, ಸಂವಿಧಾನ ಎಷ್ಟೇ ಕೆಟ್ಟದಿರಲಿ ಒಳ್ಳೆಯವ್ರ ಕೈಗೆ ಹೋದರೆ ಅದು ಉಪಯುಕ್ತ ಆಗ್ತದೆ. ಹಾಗೆ ಇವತ್ತಿನ ಕಾನೂನು ಅಷ್ಟೇ. ನಾನು ಹೇಳಿದ್ನಲ್ಲ ಎಕ್ಸಾಂಪಲು, ಒಂದು ನಿರ್ಭಯ ಮೇಲೆ ಅತ್ಯಾಚಾರ ಆದಾಗ ಅವ್ರ ಹೆಸರಲ್ಲಿ ಒಂದು ಕಾನೂನೇ ತರ್ತೀರಿ, ಅವ್ರ ಶಿಕ್ಷೆ ಆಗ್ತದೆ, ಗಲ್ ಶಿಕ್ಷೆ ಆಗ್ತದೆ. ಯಾವುದೋ ಒಂದು ರೆಡ್ಡಿ ಹುಡುಗಿ ರೇಪ್ ಆದಾಗ ಅವ್ರಿಗೆ ಎನ್ಕೌಂಟರ್ ಮಾಡಿ ಸಾಯಿಸ್ತೀರಿ, ಅದೇ ಕಾನೂನು ಬಳಸ್ಕೊಂಡು ತಾನೇ ಮಾಡಿದ್ದು ನೀವು. ಆ ಕಾನೂನು ಇವ್ರಿಗೆ ಯಾಕೆ ಅಪ್ಲೈ ಆಗಲ್ಲ? ಸೊ ಇಟ್ಸ್ ನಾಟ್ ದ ಕ್ವಶನ್ ಆಫ್ ಕಾನೂನು, ಇಟ್ಸ್ ಅ ಕ್ವಶನ್ ಆಫ್ ಯಾರ ಕಾನೂನು ಬಳಸ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಬಂದಾಗ ನಾನು ಕಾನೂನನ್ನ ಬೇರೆ ಥರ ಬಳಸ್ತೀನಿ, ಇನ್ನೊಬ್ಬರ ಮೇಲೆ ಬಂದಾಗ ಇನ್ನೊಬ್ಬರು. ಉದಾಹರಣೆಗೆ ಪೋಕ್ಸೋ ಪ್ರಕರಣ ಇಸ್ ಅ ವೆರಿ ಸೀರಿಯಸ್. ಯಾವನೇ ಮಾಡಿರಲಿ ಅವ್ನು ಕನಿಷ್ಠ 2-3 ತಿಂಗಳು ಜೈಲಲ್ಲಿ ಇದ್ದೇ ಇರಬೇಕು. ಯಡಿಯೂರಪ್ಪನಿಗೆ ಎಕ್ಸಮ್ಷನ್ ಸಿಕ್ತು ಅಲ್ಲ, ಅದನ್ನೇ ಹೇಳ್ತಾರೆ. ನನ್ನ ಅದು ಕಾನೂನು ಪ್ರಾಬ್ಲಮ್. ಅದು ಇಟ್ಸ್ ನಾಟ್ ಅ ಕ್ವಶನ್ ಆಫ್ ಪ್ರಾಬ್ಲಮ್, ಇದು ಕಾನೂನು. ಅದನ್ನು ಜಾರಿ ಮಾಡೋರು ಪೊಲೀಸರು, ನ್ಯಾಯಾಂಗ ವ್ಯವಸ್ಥೆ, ಇವರು ದುರಂತ ಏನಾಗಿದೆ ಅಂದರೆ ಈ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಅಥವಾ ನಿಮ್ಮ ಇನ್ಕ್ಲೂಡಿಂಗ್ ಮೀಡಿಯಾ, ಇಲ್ಲೆಲ್ಲವೂ ಇರುವಂಥ ಜನರ ಮಾನಸಿಕತೆನೇ ಹಂಗಿದೆಯಲ್ಲ. ನಿಮ್ಮೊಳಗೆ DNA ಒಳಗೆ ಸಾವಿರಾರು ವರ್ಷಗಳಿಂದ ಅದು ಗೂಡು ಕಟ್ಟಿದೆಯಲ್ಲ. ನೀವೇನು ಮಾಡೋಕ್ಕೆ ಹೋದರೆ ನಿಮ್ಗೆ ಅಲ್ಲಿ ಅಲ್ಟಿಮೇಟ್ಲಿ ನಿಮಗೆ ಸಮಾಜ ಕಾಣಲ್ಲ. ನಿನ್ನ ಸ್ಥಾನಮಾನ, ನಿನ್ನ ಸಮಾಜ, ನಿನ್ನ ಜಾತಿ, ಇದು ಕಣ್ಣಿಗೆ ಕಾಣುತ್ತೆ. ಸೊ ಹಾಗಾಗಿ ನೀವು ಕಾನೂನು ಇನ್ನೊಂದು ನಿಮಗೆ ಕಾನೂನು ಇಲ್ಲದೇ ಇದ್ದರೂ ಕೂಡ ನೀವು ಮನುಷ್ಯರಾಗಿದ್ದರೆ, ನೀವು ನಿಷ್ಪಕ್ಷಪಾತವಾಗಿದ್ದರೆ ಆ್ಯಕ್ಚುಲಿ ಯಾವ ಕಾನೂನು ಬೇಕಾಗಿಲ್ಲ. ಕಾನೂನು ಬಂದಿದ್ದೇ ಯಾಕಪ್ಪ ಅಂದರೆ ನಾವು ನಿಷ್ಪಕ್ಷಪಾತಿಗಳು ಅಂತ ಪಕ್ಷಪಾತಿಗಳು ಅಂತ. ಪಕ್ಷಪಾತ ಇರೋದ್ರಿಂದ ನೀನು ಹಂಗೆ ಇರಬಾರ್ದು, ನೀನು ಇದ್ರ ಪ್ರಕಾರ ನಡ್ಕೊ ಅಂತ ಬಂದಿದ್ದು. ಆದರೆ ಇಲ್ಲಿ ಭಾರತ ದೇಶದಲ್ಲಿ ಏನಾಗಿದೆ ಅಂದರೆ ಪಕ್ಷಪಾತವಿಲ್ಲದ ಕಾನೂನು ಬಂದರೂ ಕೂಡ ಆ ಕಾನೂನನ್ನು ಪಕ್ಷಪಾತಿಯಾಗಿ ಹೆಂಗೆ ಮಾಡಬೇಕು ಅನ್ನೋದನ್ನು ಮಾಡ್ತಾಯಿದ್ರೆ ಸಾಮಾನ್ಯ ಜನರಿಗೆ ಏನನ್ಸುತ್ತೆ? ಕಾನೂನು ಸರಿ ಇಲ್ಲ. ಕಾನೂನು ಚೆನ್ನಾಗೇ ಇದೆ, ಕಾನೂನು ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಆಗಿದೆ. ಇರೋ ಕಾನೂನುಗಳನ್ನು ದೇಶದಲ್ಲಿ ಜಾರಿ ಮಾಡಿಬಿಡಲಿ, 10 ವರ್ಷ ಸಾಕು ಹೇಳ್ತೀನಿ ನಾನು. ಯಾವ ಅಮೇರಿಕನ್ ನಮ್ಮ ಮುಂದೆ ನಿಂತ್ಕೊಳ್ಳೋದಿಲ್ಲ, ಯಾವ ದುಬೈ ನಮ್ಮ ಮುಂದೆ ನಿಂತ್ಕೊಳ್ಳೋದಿಲ್ಲ. ಅಷ್ಟು ಈ ಉದಾಹರಣೆಗೆ ಸಿಂಪಲ್ಲಾಗಿ ಸಂವಿಧಾನದಲ್ಲಿ ಹೇಳ್ತದಪ್ಪ ಏನಂತ, ಈ ದೇಶದಲ್ಲಿರುವಂಥ ಯಾವುದೇ ಸಂಪನ್ಮೂಲಗಳು, ಆಸ್ತಿ ಇದೆಯಲ್ಲ, ಇದು ಯಾವುದೊಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದ ಕೈಯಲ್ಲಿ ಹೋಗಬಾರ್ದು, ಇದು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕಂತ. ಆಗಿದೆಯಾ? ಹಾಗಾದರೆ ಕಾನೂನು ಪ್ರಾಬ್ಲಮ್. ಅದು ಕಾನೂನು ಮಾಡುವಂಥ ಇದೆಯಲ್ಲ, ನೀವು ಯಾಕೆ ಮಾಡಿಲ್ಲ? ಇದೇ ಸಂವಿಧಾನ ಹೇಳುತ್ತೆ, ಆರ್ಟಿಕಲ್ 21A ಹೇಳುತ್ತೆ,
ಆವತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಇತ್ತು, ಇವತ್ತು ಫಂಡಮೆಂಟಲ್ ರೈಟ್ ಆಗಿದೆ. ಈ ದೇಶದಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ. ನನ್ನ ಮಗನ ನರ್ಸರಿಗೆ 80,000 ಫೀಸ್ ಕಟ್ಟಿದ್ದೀನಿ ನಾನು. ಸಂವಿಧಾನ ಹೇಳ್ತದೆ ಕಡ್ಡಾಯ ಮತ್ತು ಉಚಿತ. ಸಂವಿಧಾನ ಅಲ್ಲ ಹೇಳ್ತಾ ಇದ್ದೀನಲ್ಲ, ಮಾಡೋವಂಥವ್ರು. ಸಂವಿಧಾನ ಕಾನೂನು ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ಬರೀತಿರಲ್ಲ ಅದು ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಮಾಡ್ತೀರಾ ಇಲ್ಲೋ ಅನ್ನೋದ್ರಲ್ಲಿ ಓದೋರು ಮಾಡೋರು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ಈಗ ಸರ್ಕಾರಗಳು ತಂದಿದೆಯಪ್ಪ, ಉದಾಹರಣೆಗೆ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಇದೆ. ಒಬ್ಬನ ಹತ್ರ ಇಷ್ಟೇ ಜಮೀನು ಇರಬೇಕು ಅಂತ. ನೀವು ನನ್ನ ಜೊತೆ ಬನ್ನಿ, 500 ಎಕರೆ 1000 ಎಕರೆ ಇರೋನು ತೋರಿಸ್ತೀನಿ. ಏನು ಆ್ಯಕ್ಷನ್ ತಗೊಂಡಿದ್ದೀರ ಅವ್ರ ಮೇಲೆ ನೀವು? ಕಾನೂನು ಹೇಳ್ತದೆ ಒಬ್ಬ ವ್ಯಕ್ತಿಗೆ ಇಷ್ಟೇ ಜಮೀನು ಇರಬೇಕು ಅಂತ ಕಾನೂನಿದೆ. ಅದಂಗೆ ನೀವು 1000 ಎಕರೆ 2000 ಎಕರೆ ಇಟ್ಕೊಂಡಿದ್ದೀರಿ ನೀವು? ಕಾನೂನು ಪ್ರಾಬ್ಲಮ್ ಅದು. ಇಟ್ಸ್ ದ ಪ್ರಾಬ್ಲಮ್ ಆಫ್ ದ ಸಿಸ್ಟಮ್. ಇಟ್ಸ್ ದ ಪ್ರಾಬ್ಲಮ್ ಆಫ್ ದ ಎಕ್ಸಿಕ್ಯೂಟಿವ್. ಇಟ್ಸ್ ದ ಪ್ರಾಬ್ಲಮ್ ಆಫ್ ದ ಜುಡಿಷರಿ. ಸೊ ಹಾಗಾಗಿ ಇಲ್ಲೂ ಅಷ್ಟೇ ಸಂವಿಧಾನ ಫೇಲ್ ಆಗಿಲ್ಲ. ವಿ ಹ್ಯಾವ್ ಫೇಲ್ಡ್ ದಿ ಕಾನ್ಸ್ಟಿಟ್ಯೂಷನ್. ನಾವು ಸಂವಿಧಾನವನ್ನು ಫೇಲ್ ಮಾಡಿದ್ದೀವಿ. ನಾವು ಅಂದರೆ ವ್ಯವಸ್ಥೆ.